ಹಲೋ ಗೈಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಇಲ್ಲಿ ನಾನು ಹೇಳ್ತಿರೋದು RCB ವರ್ಸಸ್ RR. ನೋಡೋಣ ಟಾಸ್ ಯಾರು ಗೆಲ್ತಾರೆ ಅಂತ. ಟಾಸ್ ಬಿಟ್ಟು ಬ್ಯಾಟಿಂಗಾ ಬಾಲಿಂಗಾ? ಬ್ಯಾಟಿಂಗ್ ಚೂಸ್ ಮಾಡೋದು ಚೆನ್ನಾಗಿರುತ್ತೆ ಅನ್ಕೊತೀನಿ, ಅದಕ್ಕೆ ಬ್ಯಾಟಿಂಗ್ ಚೂಸ್ ಮಾಡಿದ್ದೀನಿ. ಸೊ ನೋಡೋಣ. ಇಲ್ಲಿ ಟೀಮ್ ನೋಡ್ಬೋದು, ಮಾರ್ಗನ್ ಗಟ್ಪಿಲ್, ಸ್ಯಾಮ್ಸನ್, ರಾಹುಲ್ ಟಿವಾಟಿಯಾ, ಡೇವಿಡ್ ಮಿಲ್ಲರ್ ಅಂಥವ್ರಿದ್ದಾರೆ. ಇಲ್ಲಿ ಈ ಕಡೆ ನೋಡಿದ್ರೆ ಜೈಸ್ವಾಲ್, KL ರಾಹುಲ್, ವಿರಾಟ್ ಕೊಹ್ಲಿ, ಸೂರ್ಯಕುಮಾರ್ ಯಾದವ್, ತುಂಬ ಒಳ್ಳೊಳ್ಳೆ ಪ್ಲೇಯರ್ ಇದ್ದಾರೆ. ದಿನೇಶ್ ಕಾರ್ತಿಕ್, DJ ಬ್ರಾವೋ, ಟ್ರೆಂಟ್ ಬೋಲ್ಟ್, ಸಿರಾಜ್, ಸ್ಯಾಂಟ್ನರ್, ಶಶಾಂಕ್ ಸಿಂಗ್, ಧ್ರುವ್ ಜುರಲ್ ಅಂತ ಒಳ್ಳೊಳ್ಳೆ ಪ್ಲೇಯರ್ ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು ನಿಲ್ಲಿಸಿರೋದು ಓಪನಿಂಗ್ KL ರಾಹುಲ್ ಮತ್ತು SSV ಜೈಸ್ವಾಲ್. ಗೈಸ್ ಇಲ್ಲಿ ಮ್ಯಾಚ್ ಪಡಿಕಲ್ಗೆ ರೆಸ್ಟ್ ಕೊಟ್ಟಿದ್ದೀನಿ, ಸ್ವಲ್ಪ ಜೈಸ್ವಾಲ್ಗೂ ಆಡ್ಸೋಣ ಅಂತ. ಅದಕ್ಕೆ ತೊಗೊಂಡಿರೋ ಎಲ್ಲೋ ಪ್ಲೇಯರ್ಸ್ಗೂ ಆಡಿಸಿದ್ದೀನಿ, ಜಗದೀಶನ್ಗೆ ಮಾತ್ರ ಆಡಿಸಿಲ್ಲ. ಚಾನ್ಸ್ ಕೊಡೋಣ ಗೈಸ್ ಅವನಿಗೂ ಕೂಡ. ಸಿಲ್ ನೋಡೋಣ. ಟೀಮ್ ಸೈಫರ್ಗೆ ಚಾನ್ಸ್ ಕೊಟ್ಟಿದ್ದೀನಿ, ಆದರೆ ಬ್ಯಾಟಿಂಗ್ ಬಂದಿಲ್ಲ, ಒಂದೇ ಮ್ಯಾಚ್ ಬ್ಯಾಟಿಂಗ್ ಸಿಕ್ಕಿದ್ದು. ಸೊ ಇಲ್ಲಿ 3, 2, 1. ಆರ್ ಯು ರೆಡಿ ಗೈಸ್? ಸೊ ಲೆಟ್ಸ್ ಪ್ಲೇ. ಫಸ್ಟ್ ಬಾಲ್ ನೋಡೋಣ ಗೈಸ್ ಏನಾಗುತ್ತೆ ಅಂತ. 6 ಹೊಡಿತೀನ ಅಂತ, ಇಲ್ಲಾಂದರೆ ಕ್ಲಾಸಿಗೆ 4 ತೊಗೊತೀನ ಅಂತ. ಓಹೋ, ಇಂಡಿಯಾ ಅಲ್ಲಿ ಕೀಪಿಂಗ್ ಎಡ್ಜ್ ಹತ್ರ ಹೋಗಿದೆ. ಸೆಕೆಂಡ್ ಬಾಲ್ ಇಲ್ಲಿ 6. 6 ಗೈಸ್. ಇದು ಸೆಕೆಂಡ್ ಬಾಲ್ 6 ಹೋಗಿದೆ. ಆ್ಯಂಡ್ ಥರ್ಡ್ ಬಾಲ್ ನೋಡೋಣ ಏನು ತಗೊಳ್ಳೋಣ ಅಂತ, ಏನಾಗುತ್ತೆ ಅಂತ ತಗೊಳ್ಳೋಣ ಅಂತ ಇದ್ದೀನಿ. ಸೊ ಕ್ಯಾಪ್ಟನ್ ಫೀಲ್ಡ್ ಸೆಟ್ ಮಾಡ್ತಿರೋದು ಜಾಸ್ ಬಟ್ಲರ್ ಕಾಣಿಸ್ತಾ ಇದೆ ಅಲ್ಲಿ. 63 ಜೆರ್ಸಿ ನಂಬರ್ ನೋಡ್ರೆ ಗೊತ್ತಾಗಿರುತ್ತೆ ಎಲ್ಲರಿಗೂ ಜಾಸ್ ಬಟ್ಲರ್ ಅಂತ. ಅದಕ್ಕೆ ಈ ಬಾಲ್ ಡಾಟ್ ಆಗಿದೆ. ಹಿಂದೆ 6 ಹೋಯ್ತು. ಹೆಂಗೋ ಹೊಡೆಯೋಕೆ ಹೋದೆ, ಅದು ಹೆಂಗೋ ಹೋಯ್ತು, ಏನು ಮಾಡೋಕ್ಕಾಗಲ್ಲ. ಸೊ ಇಲ್ಲಿ ಫೋರ್ತ್ ಬಾಲ್ 4 ಗೈಸ್. ಈ ಬಾಲ್ ಮಾತ್ರ ಕ್ಲಾಸ್ 4 ಹೋಗಿದೆ. ಸೊ ಇಲ್ಲಿ ಎಲ್ಲ ನೋಡ್ತಾ ಇದ್ದೀರಾ, ಆದರೆ ಸಪೋರ್ಟ್ ಬರ್ತಾಯಿಲ್ಲ, ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ ಗೈಸ್, ಲೈಕ್ ಕೂಡ ಮಾಡ್ತಾಯಿಲ್ಲ. ಲೈಕ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ದೀನಿ. ಪ್ಲೀಸ್ ಗೈಸ್ ಲೈಕ್ ಮಾಡ್ಕೊಳ್ಳಿ. ನಾನು ಯಾವತ್ತೂ ಕೇಳಿಲ್ಲ ಸಬ್ಸ್ಕ್ರೈಬ್ ಅಂತ, ಆದರೆ ಇವತ್ತೊಂದು ಕೇಳ್ತಾ ಇದ್ದೀನಿ. ಯಾಕಂದರೆ ಎಲ್ಲರೂ ವ್ಯೂಸ್ ಒಂದು 100 ಅಟ್ಲೀಸ್ಟ್ 100 ಆದರೂ ಹೋಗ್ತಿದೆ, ಆದರೆ ಲೈಕ್ ಮಾತ್ರ ಬರ್ತಾಯಿಲ್ಲ. ಅದಕ್ಕೆ ಸೊ ನೋಡೋಣ. ಇಲ್ಲಿ ಫಸ್ಟ್ ಬಾಲ್ ಈ ಥರ ಆಗಿದೆ. ಸೆಕೆಂಡ್ ಬಾಲ್ ಏನಾಗುತ್ತಂತ. ಸೆಕೆಂಡ್ ಬಾಲ್ 6. ಅಯ್ಯೋ, ಔಟ್ ಇಲ್ಲ ಗೈಸ್, ಔಟ್ ಇಲ್ಲ. ಸೊ ಗೈಸ್ ಹಂಗೆ ಹೇಳ್ತಿದ್ನಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್, ಹಾಗೆ ಲೈಕ್ ಕೂಡ ಮಾಡಿ. ಸೊ ಥರ್ಡ್ ಬಾಲ್ ನೋಡೋಣ ಏನಾಗುತ್ತಂತ. ಇದು ಔಟು ಗೈಸ್. ಇದು ಇನ್ನೂ ಬ್ಯಾಟಿಗೆ ಇರಲಿಲ್ಲ. ಶರ್ಟ್ ಥರ ಆಗ್ಬೇಡಿತ್ತು. ಜೈಸ್ವಾಲ್ ಡಕ್ ಆಗಿದ್ದಾರೆ. ಪಡಿಕಲ್ನೇ ಆಡಿಸ್ಬೇಕಿತ್ತು, ಆದರೂ ಒಂದು ಚಾನ್ಸ್ ಕೊಡೋಣ ಅಂತ ತುಂಬ ಜನ ಓಪನಿಂಗ್ ಟ್ರೈ ಮಾಡಿದ್ದೀನಿ ನಾನು. KL ರಾಹುಲ್, ಪಡಿಕಲ್, ಅಲ್ಲಿ ವಿರಾಟ್ ಕೊಹ್ಲಿ ಬಂದಿರೋದು. ವಿರಾಟ್ ಕೊಹ್ಲಿ ನೋಡೋಣ ಹೆಂಗೆ ಆಡ್ತಾರಂತ. ವಿರಾಟ್ ಕೊಹ್ಲಿ ಫಾಸ್ಟ್ ಬಾಲ್ ಜಸ್ಟು ವಿಕೆಟ್ಗೆ, ಜಸ್ಟ್ ಅಂದರೆ ಜಸ್ಟ್ ಗೈಸ್, ಅಷ್ಟು ಇನ್ನೂ 1 ರನ್ ಬಂದಿಲ್ಲ. ಮೇಡೇನಾಗುತ್ತಾ? ಅಯ್ಯಯ್ಯೋ, ವಿಕೆಟ್ ಹೋಗಿದೆ. ಶೇಟ್, ವಿಕೆಟ್ ಹೋಗಿದೆ ಗೈಸ್. ವಿರಾಟ್ ಕೊಹ್ಲಿ ಕೂಡ ಡಕ್ಕು. ನೋ, ಧ್ರುವ್ ಜುರಲ್ ಕಳಿಸ್ತಾ ಇದ್ದೀನಿ. ನೆಕ್ಸ್ಟ್ ಸೂರ್ಯ 5 ಕಳ್ಸೋಣ ಅಂತ ಅಂದ್ಕೊಂಡು ನೋಡೋಣ ಧ್ರುವ್ ಜುರಲ್ ಅವ್ರು ಹೆಂಗೆ ಆಡ್ತಾರೆ ಅಂತ. ಫಸ್ಟ್ ಬಾಲ್ 6 ಅಲ್ಲ ಅಂದರೆ ಡಾಟಾ. ಏನೂ ಆಗಿಲ್ಲ ಗೈಸ್, ಇಲ್ಲಿ ಡಾಟ್ ಆಗಿದೆ. ವಿಕೆಟು 6, ಏನೂ ಆಗಿಲ್ಲ. ಸೊ ಇಲ್ಲಿ ಥರ್ಡ್ ಓವರ್ ಬೆನ್ ಸ್ಟೋಕ್ಸ್ ಬಾಲಿಂಗ್ ಬಂದಿರೋದು. ಹಿಂದೆ ಕಡೆ ಬಾಲಿಂಗ್ ಹೊಡಿತಾರ ಕ್ಲಾಸಿಗೆ. ಮತ್ತೆ ಅಲ್ಲ 14 ರನ್ KL ರಾಹುಲ್ಗೆ ಹೊಡೆದಿರೋದು ಅಲ್ಲಿ. ಶಾಕಿಂಗ್ ನ್ಯೂಸ್, ಎಂಥ ಶಾಕಿಂಗ್. 18ಗೆ 18 ಕೂಡ ಎಲ್ಲರೂ ಡಕ್ ಆಗಿದ್ದಾರೆ. ಮತ್ತು ಇಬ್ಬರೇ ಡಕ್ ಆಗಿರೋದು, ವಿಕೆಟ್ ಬಂದಿರೋದು 2 ಅಲ್ಲ. ಸೊ ಇಲ್ಲಿ ಫೀಲ್ಡಿಂಗ್ ನೋಡ್ಬೋದು ಹೆಂಗೆ ಸೆಟ್ ಮಾಡ್ಕೊತಾರಂತ. ಅಲ್ಲಿ ಬಾಲೇ ಹೋಗಲ್ಲ, ಎಲ್ಲಿ ಸೆಟ್ ಮಾಡಿದ್ರು ತಲೆ ಮೇಲೆ ಹೊಡಿತೀರಿ. ಇಲ್ಲಿ ಸಿಂಗಲ್ ಬೇಡ ಅಂತ ಹಂಗೆ ಆಗದೆ ಯಾಕಾರ ಆಗ್ದವನು. ಆಮೇಲೆ ಸ್ವಲ್ಪ ಜಸ್ಟಾಗಿ ವಿಕೆಟ್ ಆದರೆ ಮತ್ತೆ ಫಸ್ಟ್ 2 ವಿಕೆಟ್ ಹೋಗಿದೆ ಇಲ್ಲಿ ಅಂತ ಸುಮ್ಮನೆ ಆಗಿದೆ.
ಥರ್ಡ್ ಬಾಲ್ ಸಿಂಗಲ್ ಗೈಸ್. ಇಲ್ಲಿ 19 ಕೂಡ ಕೆ ಎಲ್ ರಾಹುಲ್ ಹೊಡೆದಿರೋದು. ಇವಾಗ ಧ್ರುವ್ ಜುರೇಲ್ ಅವರು ಅವರ ಖಾತೆನ ತೆರೆಯುತ್ತಾರಾ ಅಂತ ನೋಡಬೇಕಾಗಿದೆ. ಓಹೋ ನೋ, ಸಿಂಗಲ್ ಮೂಲಕ ಅವರ ಖಾತೆಯನ್ನು ತೆರೆದಿದ್ದಾರೆ ಗೈಸ್ ಧ್ರುವ್ ಜುರೇಲ್ ಅವರು. 0 ರನ್ನಿಂದ ಔಟ್. ನೋ, ಅವನು ಹೇಳ್ತಾರೆ ನಂಗೆ ಆಗ್ಬಾರ್ದಿತ್ತು, ಯಾಕೆ ಓಡಿದೆ ಅಂತ. 0 ರನ್ಗೆ ಔಟ್. ಅಲ್ಲಿ ಧ್ರುವ್ ಜುರೇಲ್ ಅವರು ಅವ್ರ ಖಾತೆಯನ್ನು ತೆರೆಯದೆ. ಇಲ್ಲಿ ಬೆನ್ ಸ್ಟೋಕ್ಸ್ ಬ್ಯಾಟಿಂಗ್, ಅಂತೀನಿ, ಸೂರ್ಯಕುಮಾರ್ ಬ್ಯಾಟಿಂಗ್, ಕೆ ಎಲ್ ರಾಹುಲ್ ಗೈಸ್ ಬ್ಯಾಟಿಂಗಲ್ಲಿ. 3 ಜನನೂ ಅಲ್ಲ. ಹಿಂದೆ ಇದು ಡಾಟ್ ಆಗಿದೆ. ಅಲ್ಲಿ ಒಂದು ಮ್ಯಾಚ್ ಗೊತ್ತಾಗೈತೆ ನಿಮಗೆ, T20 ವರ್ಲ್ಡ್ ಕಪ್ ನೋಡಿದರೆ ಕನ್ಸಿಸ್ಟೆಂಟಾಗಿ ಗೊತ್ತಿರುತ್ತೆ. ಶ್ರೀಲಂಕಾದವನು ದಸುನ್ ಶನಕ ಕ್ಯಾಪ್ಟನ್ 20 ಬಾಲ್ಗೆ 50 ಹೊಡೆದಿದ್ದ. ಇಲ್ಲಿ ಹಂಗೆ ಕೆ ಎಲ್ ರಾಹುಲ್ ಹೊಡಿತಾರ, ಕ್ಯಾಪ್ಟನ್ ಅಲ್ಲ ಇಲ್ಲಿ ಕೆ ಎಲ್ ರಾಹುಲ್, ವಿರಾಟ್ ಕೊಹ್ಲಿ ಕ್ಯಾಪ್ಟನ್ನು ಹೊಡಿತಾರ ಅಂತ ನೋಡಬೇಕಾಗಿದೆ ಗೈಸ್. ಇಲ್ಲಿ ಡ್ರಿಂಕ್ಸ್ ಸ್ಪೆಕ್ಸ್ ಮುಗಿಸ್ಕೊಂಡು ಬಂದು ಸೂರ್ಯಕುಮಾರ್ ಇಲ್ಲಿ ಹೊಡಿತಾರ 6 ಫಸ್ಟ್ ಬಾಲ್ ಅಂತ ನೋಡಬೇಕಾಗಿದೆ. ನೋಡಿದ್ರೆ 20 ಬಾಲ್ಗೆ 50 ಹೊಡೆದಿದ್ರು. ಇಲ್ಲಿ ಅವರ ಖಾತೆಯನ್ನು 6 ಮೂಲಕ ತೆರೆಯುತ್ತಿದ್ದಾರೆ ಇಲ್ಲಿ ಸೂರ್ಯಕುಮಾರ್ ಅವರು. ನೋಡಬೇಕು ಗೈಸ್, ಇಲ್ಲಿ ಕೆ ಎಲ್ ರಾಹುಲ್ ಅವ್ರ ಹತ್ರ ಹೊಡಿತಾರ. ಸೂರ್ಯಗೆ ಒಂದು 20 ಬಾಲ್ ಆಡೋಕ್ಕಾಗಲ್ಲ ಇವಾಗ. ಕೆ ಎಲ್ ರಾಹುಲ್ ಆಲ್ರೆಡಿ 11 ಬಾಲ್ ಆಡಿದ್ದಾರೆ, 19 ರನ್ ಕೂಡ ಆಗಿದೆ, ಅದಕ್ಕೆ ಹೇಳಿದೆ. ಸೊ ಇಲ್ಲಿ ಮತ್ತೆ ಶಾಟ್ಗೆ ಹೋಗ್ತಿರೋದು ಸೂರ್ಯ. ಇದು ಡಾಟ್ ಆಗಿದೆ, ಎಲ್ಲ ಬಾಲ್ ಆ ಥರ ಆಗಲ್ಲ ಅಂತ ಗೊತ್ತಿದ್ರು ನಾನು ಮುಂದೆ ನುಗ್ಸ್ತಾ ಇದ್ದೀನಿ ಅವನಿಗೆ ಹೊಡಿಲಿ ಅಂತ. ಮುಂದೆ ನುಗ್ಸಿ ಹೊಡೆಯಕ್ಕೆ ನೋಡಿದೆ, ಆದರೆ ಆಗಿಲ್ಲ. ಇದು ಆಗಿಲ್ಲ. ಶಾಟ್ ಎಲ್ಲ ಬಾಲ್ ಅದೇ ಥರ ಆಡೋಕೆ ಹೋಗ್ತಾಯಿದ್ದೀನಿ ಗೈಸ್. ಮಿಸ್ಟೇಕ್ ಮಾಡ್ತಾಯಿದ್ದೀನಿ, ದೊಡ್ಡ ಮಿಸ್ಟೇಕ್. ಈ ಬಾಲ್ 6 ಗೈಸ್. ಇಲ್ಲಿ ಡೆಲ್ಲಿ ಸ್ಟೇಡಿಯಂ ಎಲ್ಲರೂ ಅಂತಾರೆ ಚಿಕ್ಕದಂತ, ಆದ್ರೆ ಸ್ವಲ್ಪ ದೊಡ್ಡದಿದೆ ಅಂದರೂ ಕೂಡ 6 ಹೊಡಿತೀರಿ. ಎಷ್ಟೇ ಇರಲಿ ಸ್ಟೇಡಿಯಮು, ಅಂದರೆ 6 ಹೊಡೆಯೋದು ಮಾತ್ರ ಹ್ಯಾಬಿಟ್ ಎಲ್ಲರಿಗೂ. ಅಟ್ಲೀಸ್ಟ್ ಎಲ್ಲ ಮ್ಯಾಚಲ್ಲಿ 6 ಬಂದೇ ಬರ್ತೇನೆ, ಅಬ್ಸರ್ವ್ ಮಾಡಿರ್ಬೋದು ನೀವು. ನೋಡೋಣ ಇಲ್ಲಿ ಈ ಬಾಲ್ ಏನು ಮಾಡ್ತಾರಂತ. ನೋ, ಹೆಂಗಾಗ್ತಿದೆ ಅಂದರೆ 6 ಇನ್ನೊಂದು ಡಾಟ್ ಆಗುತ್ತಾ? ಡಾಟ್ ಆಗಲ್ಲ ಅನ್ಕೊತೀನಿ, ಹಂಗಾಗುತ್ತೆ ಗೈಸ್. ಡಾಟ್ ಆದರೆ 6 ಆಗುತ್ತೆ. ಇದು ಡಾಟ್ ಗೈಸ್, 6 ಹಂಗಾಗಿದೆ ಇಲ್ಲಿ. ನೋಡೋಣ ನೆಕ್ಸ್ಟ್ ಲಾಸ್ಟ್ ಬಾಲರ್ ಶಿವಮ್ ದುಬೆ ಬಾಲಿಂಗು. ಚಹಾಲು ಆ್ಯಡಮ್ಸ್ ಅಂಪ ಇಕ್ಕೊಂಡೆಲ್ಲ ಶಿವಮ್ ದುಬೆ ಬಾಲಿಂಗ್ ಕೊಡ್ತಿದ್ದಾರೆ. ಸ್ಲೋರ್ ಪಿಚ್ ಅಂತನೋ ಇಲ್ಲ ಏನೋ, ಸ್ಪಿನ್ನಿಂಗ್ ಹೆಲ್ಪ್ ಇಲ್ಲ ಅಂತನೋ ಗೊತ್ತಿಲ್ಲ, ಅದಕ್ಕೆ ಕೊಡ್ತಾ ಇರ್ಬೋದೇನೋ ಶಿವಮ್ ದುಬೆಗೆ. ಆದರೆ ಇಲ್ಲಿ ಯಾರು ಬಂದರೆ ಏನಂತ ಆಗಲಿ, 6 ಹೊಡೆದಿರೋದು ಕೆ ಎಲ್ ರಾಹುಲ್. ನಮ್ಮ ಫ್ರೆಂಡ್ ಕಾಲ್ ಮಾಡಿದಾಗ ನೋಡ್ಕೋಬೋದು, ಈ ನಂಬರ್ ಹಂಗೆ ಮಾಡ್ಬೋದು ಮಾಡಿ, ಪರವಾಗಿಲ್ಲ. ನಿಮ್ಗೆ ಏನೇನು ಡೌಟ್ ಇದೆ ಎಲ್ಲ ಕೇಳಿ. ಸೈಟೇಜ್ ಅಂತ ಅವನ ಹೆಸರು, ಡೌಟ್ ಇದ್ದರೆ ಮಾಡ್ಕೋಬೋದು. ಆದರೆ ಸುಮ್ಮನೆ ಅಂದಾಗೆ ಆ ಥರ ಮಾಡಬೇಡಿ ಪಾಪ, ಅವನ ಆಮೇಲೆ ಟೆನ್ಷನ್ ಆಗಿಬಿಡ್ತಾನೆ. ಅವ್ನಿಗೇನಾಗುತ್ತೋ, ಅವ್ನು ಬಾ ಆಡೋಣ ಅಂತ ಕರಿತವನೇನೋ ಗೊತ್ತಿಲ್ಲ. ಅಂದೆ ಅವಾಗಲೇ ಆಡೋಕ್ಕೆ ಹೋಗೋಣ ಅಂತ. ಆದರೆ ಮ್ಯಾಚ್ ಇತ್ತಿಲ್ಲಿ, ಆ ಟೈಮ್ಗೆ ಮರ್ತೋಗಿ ಹೇಳ್ಬಿಟ್ಟೆ, ಬರಲ್ಲ ಅಂತ ಹೇಳ್ಬೇಕಿತ್ತು, ಆದರೆ ಎತ್ತಿಲ್ಲ. ಅದಕ್ಕೆ ಗೈಸ್ ಇಲ್ಲಿ ಸ್ವಲ್ಪ ಸುಮ್ಮನೆ ಅಂದೆ ಮಾಡಿ ಅದು ಮಾಡಿ ಅಂತ ಮಾಡಬೇಡಿ ಗೈಸ್, ಮಾಡೋಕ್ಕೆ ಹೋಗ್ಬಿಡಿ. ಬ್ಲರ್ ಮಾಡ್ತೀನಿ ಬಿಡಿ, ಟೆನ್ಷನ್ ಬೇಡ ಅಂತ. ಅವನು ಆಮೇಲೆ ಈ ವಿಡಿಯೋ ನೋಡಿ ಆಮೇಲೆ ಬೇಜಾರಾದರೆ ಆಮೇಲೆ ಮಾತೇ ಬಿಟ್ಬಿಟ್ರೆ. ಸೊ ಇಲ್ಲಿ ಕೆ ಎಲ್ ರಾಹುಲ್ ಹೊಡೆಯೋಕೆ ಆಗ್ತಿಲ್ಲ. ಇಲ್ಲಿ ಫಸ್ಟ್ ಬಾಲ್ ಮಾತ್ರ ಹೊಡೆದಿರೋದು. ಶರ್ಟ್ ಅಟ್ಲೀಸ್ಟ್ ಒಂದು 50 ಬೇಡ ಸ್ಕೋರು. ಫಸ್ಟ್ ಟೈಮ್ ಗೈಸ್ ಈ ಥರ ಆಗತ್ತೆ, ಮತ್ತೆ ಇವತ್ತಿಗಿಂತ ಕಡಿಮೆ ಹೊಡೆಯೋದು. ಬಂದಿದೆ 50 ಹೊಡಿತೀನಿ ಅಂತ ಹೇಳ್ತಿರೋದಲ್ಲಿ ಕೆ ಎಲ್ ರಾಹುಲ್. ನಾನು ಹೊಡಿತಾರಂತ. ಸೊ ಗೈಸ್ ಇಲ್ಲಿ ಅವತ್ತು ಯಾರೋ ಒಬ್ಬ ಟೋನಿ ಮುನ್ನಿಂಗ್ ಅಂತ ಒಬ್ಬ ಕ್ಯಾಚ್ ಹಿಡಿದಿದ್ದ, ಮಸ್ತ್ ಕ್ಯಾಚ್ ಮಾತ್ರ. ನೋಡಿದರೆ ಜಿಂಬಾಬ್ವೆ ವರ್ಸಸ್ ಶ್ರೀಲಂಕಾ ಮ್ಯಾಚ್ ಇದ್ದಾಗ 50 ಹೊಡೆದಿದ್ದಾರೆ ಗೈಸ್. ಇಲ್ಲಿ ನೀವು ನೋಡ್ತಾ ಇರ್ತೀರ ಎಲ್ಲ
ಬರೀ ಜಿಂಬಾಬ್ವೆ ಶ್ರೀಲಂಕಾನ ಹೇಳ್ತಾ ಇರ್ತೀನಿ ಅಂತ. ಅರೆ ಆ ಮ್ಯಾಚಲ್ಲಿ ಚೆನ್ನಾಗಿ ಆಡ್ತಿದ್ರೆ ಇಲ್ಲಿ ಹಂಪರ್ ಮತ್ತೆ ವಾಕಿಂಗ್ ಬರ್ತಿರೋದು. ಸೊ ಗೈಸ್ ಇಲ್ಲಿ ಟ್ರೆಂಟ್ ಬೋಲ್ಟ್ಗೆ ಫಸ್ಟ್ ಬಾಲಿಂಗ್ ಕೊಟ್ಟಿರೋದು 4 ಗೈಸ್. ಇಲ್ಲಿ ಫಸ್ಟ್ ಬಾಲೇ ನೋ 4 ಹೋಗಿದೆ ಫಸ್ಟ್ ಬಾಲೇ. ನೋಡೋಣ ರಾಜಸ್ಥಾನ್ ರೈಫಲ್ಸ್. ಅರೆ ಇಲ್ಲಿ ಟೂರ್ನಮೆಂಟಿಗೆ ಬೇರೆ ಬೇರೆ ಹೆಸರು ಕೊಟ್ಟಿದ್ದಾರೆ ಗೈಸ್, ಅದಕ್ಕೆ ರಾಜಸ್ಥಾನ್ ರೈಫಲ್ಸ್, ಬೆಂಗಳೂರು ರಾಕೆಟ್ಸ್ ಹಂಗಿರೋದು ಹೆಸರು ಇಲ್ಲಿ ವೈಡ್ ಹೋಗಿದೆ. ರಿಯಲ್ ಕ್ರಿಕೆಟ್ TM20 ಆಡಿ ಗೈಸ್, ಚೆನ್ನಾಗಿದೆ ಗೇಮ್. ಮಾತ್ರ ಗೇಮ್ ಎಕ್ಸ್ಪೀರಿಯೆನ್ಸ್ ಅಲ್ಲ, ನಾನು ಪ್ರಮೋಟ್ ಮಾಡ್ತಿಲ್ಲ, ಆಡಿ ಅಂತ ಹೇಳ್ತಿರೋದು ಅಷ್ಟೇ. ಮತ್ತೆ ವಿಕೆಟ್ ಮಿಸ್ಸಿಂಗ್ ಗೈಸ್ ಇಲ್ಲಿ. ನೋ ಇವಾಗ ಮತ್ತೊಂದು 4 ಯಾವ್ದಾಯ್ತಲ್ಲೇ, ಆಡಕ್ಕೆ ಬರ್ತಾಯಿಲ್ಲ ಗೈಸ್ ಇಲ್ಲಿ. ವಿಕೆಟ್. ಓಹೋ ಮತ್ತೆ ಮಿಸ್ ಆಗಿದೆ ಇಲ್ಲಿ. ವಿಕೆಟ್ ಮಿಸ್ ಆಗಿದೆ. ಅಟ್ಲೀಸ್ಟ್ 2 ಬಾಲ್ ಇರೋದು, ವಿಕೆಟ್ ತೆಗಿತಾರೆ ಅಂತ ನೋಡಬೇಕಾಗಿದೆ ಇಲ್ಲಿ. ಟ್ರೆಂಟ್ ಬೋಲ್ಟ್ ವಿಕೆಟ್ಲೆಸ್ ಆಗುತ್ತಾ ಫಸ್ಟ್ ಓವರೇ? ಓ 3 ಸರಿ ಮಿಸ್ ಆಗಿರೋದಿಲ್ಲಿ. ಈ ಬಾಲ್ ಮಾತ್ರ ಮಿಸ್ ಆಗಲೇಬಾರ್ದು. ವಿಕೆಟ್ಲೆಸ್ ಗೈಸ್ ಇಲ್ಲಿ ಟ್ರೆಂಟ್ ಬೋಲ್ಟ್ ಫಸ್ಟ್ ಓವರಲ್ಲಿ ಫಸ್ಟ್ ಟೈಮ್ ವಿಕೆಟ್ಲೆಸ್ ಆಗಿರೋದು. ನೋಡ್ಬೋದು ನೀವು ಬಾಲ್ಸ್ಗಳು ಹಿಂಗೆ ಇದ್ವು ಅಂತ. ವಿರಾಟ್ ಕೊಹ್ಲಿ ಬಾಲಿಂಗ್ ಕೊಟ್ಟಿದ್ದೀನಿ, ಹೇಳಿದ್ದೆ ಬೌಲರ್ ಲೆಸ್ ಆಡ್ತಾಯಿದ್ದೀನಿ ಅಂತ. ಅದಕ್ಕೆ ವಿರಾಟ್ ಕೊಹ್ಲಿ ನೋಡೋಣ ಬಾಲಿಂಗ್ ಹಿಂಗೆ ಮಾಡ್ತಾರೆ ಅಂತ ಒಂದು ಮ್ಯಾಚಲ್ಲಿ ಹೇಳಿದ್ದೆ. ವಿರಾಟ್ ಕೊಹ್ಲಿ ಬಾಲಿಂಗ್ ಕೊಡ್ತೀನಿ ಅಂತ. ಯಾರು ನನ್ನ ವೀಡಿಯೋ ಕನ್ಸಿಸ್ಟೆಂಟಾಗಿ ನೋಡಿತೀರಾ ಅವ್ರಿಗೆ ಗೊತ್ತಿರುತ್ತೆ ಯಾವಾಗ ಹೇಳಿದ್ದೆ ಅಂತ. ನನಗೆ ಮರ್ತೋಗಿದೆ. SRH ಮ್ಯಾಚಲ್ಲೇನೋ ಗೈಸ್ ಹೇಳಿರ್ತೀನಿ, ಲಾಸ್ಟ್ ಮ್ಯಾಚಲ್ಲೇನೋ, ಪ್ರೀವಿಯಸ್ ಮ್ಯಾಚಲ್ಲಿ, ಇಲ್ಲಾಂದರೆ ಅದಕ್ಕಿಂತ ಲಾಸ್ಟ್ ಮ್ಯಾಚ್ ಅದರಲ್ಲಿ ಹೇಳಿರ್ಬೋದೇನೋ. ವಿಕೆಟ್ ಹೋಗ್ತಿಲ್ಲಲ್ಲ, ವಿರಾಟ್ಗೆ ಹೋಗ್ತಿಲ್ಲ ವಿಕೆಟ್. ಸ್ಯಾಮ್ಸನ್ ಬ್ಯಾಟಿಂಗಲ್ಲಿ ವಿಕೆಟ್ ತೆಗಿತಾರೆ ವಿರಾಟ್. ಯಾರೇನು ಡಕ್ ಆಡಿಸ್ಕೊಂಡು ಡಾಟ್ ಹೊಡಿಬೇಕಿಲ್ಲ ಅಂದರೆ ಸುಮ್ಮನೆ ಔಟ್ ಆಗಬೇಕು. ಅದ್ರ ಬದಲು 5ನೇ ಓವರ್ ಮ್ಯಾಚಲ್ಲಿ ಬಂದಿದ್ದ ಗೈಸಲ್ಲಿ ವಿಕೆಟ್ ವಿರಾಟ್ ಕೊಹ್ಲಿಗೆ LBW ಅಲ್ಲಿ ಔಟ್ ಕೊಟ್ಟಿರೋದಲ್ಲ ಅಂಪೈರ್. ನೋಡೋಣ ಅವ್ರು ತಗೊತಾರ ಇಲ್ಲ ಅಂತ. RR ಅವರು ನನಗೆ ಗೊತ್ತಿರೋಂಗೆ ತೊಗೊಳಲ್ಲ ಅಂತ ತೊಗೊಂಡಿದ್ದಾರೆ ಗೈಸ್ ಇಲ್ಲಿ. ಶಾಕಿಂಗ್ ನ್ಯೂಸ್. ಪಿಚ್ಚಿಂಗಿಂದ ಲೈನ್ ವಿಕೆಟ್ ಸಿಟ್ಟಿಂಗ್ ಇತ್ತದು. ಬ್ಯಾಟ್ಗೂ ಏನು ಬಿದ್ದಿರಲಿಲ್ಲ ಅನ್ಕೊತೀನಿ, ಬ್ಯಾಟಿಗೆ ಬಿದ್ದಿರ್ಬೋದೇನೋ ಮೋಸ್ಟ್ಲಿ, ಅದಕ್ಕೆ ತೊಗೊಂಡಿರೋದು. ಅಯ್ಯೋ ಬ್ಯಾಟಿಗೆ ಬಿದ್ದಿದೆ, ವಿಕೆಟ್ ಇಲ್ಲ ವಿರಾಟ್ಗೆ. ಬ್ಯಾಟಿಗೆ ಬಿದ್ದಿದೆ ಗೈಸಲ್ಲ, ಅದಕ್ಕೆ ವಿರಾಟ್ಗೆ ವಿಕೆಟ್ ಇಲ್ಲ, ಅದಕ್ಕೆ ತೊಗೊಂಡಿರೋದೇನೋ. ವಿರಾಟ್ ವಿಕೆಟ್ ಲೆಸ್ ಆಗಿ ಹೋಗ್ತಿದ್ದಾರೆ ಮತ್ತೆ. ಶಟ್ ಇಲ್ಲಿ ಮಿಚೆಲ್ ಸ್ಯಾಂಟ್ನರ್ ಬಾಲಿಂಗ್ ಬಂದಿರೋದು ಮಿಸ್ಟರ್ ಸ್ಪಿನ್ನರ್ ಇನ್ ದ ವರ್ಲ್ಡ್ ಅಂತಲೂ ಹೇಳೋಕ್ಕೆ ತಪ್ಪಿಲ್ಲ. ಸುನಿಲ್ ನಾರಾಯಣ್ ತೊಗೊಂಡಿದ್ದೀನಿ ನಾನು ಅಲ್ಲಿ ಬೇಸ್ ಪ್ರೈಸ್ಗೆ. ಸ್ಯಾಂಟ್ನರ್ 2 crore ನಾನು ತೊಗೊಂಡಿದ್ದೆ ಗೈಸ್, ಆದರೆ ಸ್ಯಾಂಟ್ನರ್ ಆಗಿ ನಾನು ಯೂಸ್ ಮಾಡ್ತಿದ್ದೀನಿ. ಸ್ಯಾಂಟ್ನರ್ ಸುನಿಲ್ ನಾರಾಯಣ್ ಬೇಡ ಅಂತ. ಇಬ್ರಿಗೂ ಒಂದೇ ನಂಬರ್ ಬ್ಯಾಟಿಂಗ್ ಕೂಡ ಆಡಿಸ್ತಿದ್ದೆ. ಸೊ ಹೇಳ್ತಿದ್ನಲ್ಲ ಗೈಸ್ ಅಲ್ಲಿ ಬ್ಯಾಟಿಂಗ್ ಯಾರನ್ನು ಟ್ರೈ ಮಾಡಿದ್ದೆ ಅಂತ. ವಿರಾಟ್ ಕೊಹ್ಲಿ, KL ರಾಹುಲ್ ಫಸ್ಟ್ ಟ್ರೈ ಮಾಡಿದ್ದೆ, ಆಮೇಲೆ KL ರಾಹುಲ್ ಟೀಮ್ ಸೇಫರ್ ಟ್ರೈ ಮಾಡಿದೆ ಗೈಸ್. ಆಮೇಲೆ ಮತ್ತೆ KL ರಾಹುಲ್ ಮತ್ತು ಪಡಿಕಲ್ ಜೊತೆ ಬಂದೆ. ಆಮೇಲೆ ಮತ್ತೆ KL ರಾಹುಲ್ ಮತ್ತು ಜೈಸ್ವಾಲ್ ಜೊತೆ ಬಂದೆ. ನೆಕ್ಸ್ಟ್ ಪಡಿಕಲ್ ಜೊತೆ ಮೂವ್ ಆಗ್ಬೇಕು ಅನ್ಕೊತೀನಿ ಗೈಸ್. ಪಡಿಕಲ್ ಸ್ವಲ್ಪ ಆದರೂ ಆಡ್ತಾಯಿದ್ದ, ಏನು ಆಡ್ತಿಲ್ಲ ಇಲ್ಲಿ. ಅದಕ್ಕೆ ನೋಡೋಣ ತೊಗೊಳೋದ ಬೇಡ ಅಂತ. ಮತ್ತೆ ಪಡಿಕಲ್ನೇ ಆಡ್ಸೋದ ಬೇಡ ಅಂತ. ನೆಕ್ಸ್ಟ್ ಆಪ್ಷನಲ್ಲಿ ಗೈಸ್ ಹೇಳ್ಬೋದು ನೀವು ಯಾರ್ಯಾರು ತೊಗೋಬೇಕಂತ. ಅದೇ ನೋಡ್ತೀನಿ ತೊಗೊಳಕ್ಕೆ. ಆಲ್ಮೋಸ್ಟ್ ಇದೇ ಟೀಮ್ ತೊಗೊತೀನಿ ಗೈಸ್. ಮತ್ತೆ ಇದು ವರ್ಷ ಮೆಗಾ ಆಕ್ಷನ್ ಇರುತ್ತೆ ಅದಕ್ಕೆ. ಓಹೋ ಜಸ್ಟ್ ಮಿಸ್ ಗೈಸ್ ಇಲ್ಲಿ. ಸೊ ಗೇಮಲ್ಲಿ ಅಲ್ಲಿ ಜರ್ಸಿ ರೆಡಿ ಮಾಡೋದು ಅವರವರೇ ಕೊಟ್ಟಿದ್ರೆ ಚೆನ್ನಾಗಿರುತ್ತೆ. ಇಲ್ಲ ಔಟ್ ಆಗ್ತಿದೆ ಗೈಸ್, ಹಂಗೆ ಔಟ್ ಬಂದಿದೆ ಇಲ್ಲಿ. ಅಂಪೈರ್ ಔಟ್ ಕೊಟ್ಟಿದ್ದಾರೆ. ಮೋಸ್ಟ್ ಪ್ರಾಬಬ್ಲಿ ತೊಗೊತಾರೆ ಅನ್ಕೊತೀನಿ, ಮತ್ತೆ ಸಕ್ಸಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡು. ಆದರೆ ಆಗಲ್ಲ ಅನ್ಕೊತೀನಿ ಇದು ಮಾತ್ರ ಸಕ್ಸಸ್ಫುಲ್.
ತೊಗೊತಾರೆ ಗೈಸ್, ನಂಗೆ ಗೊತ್ತಿರೋಂಗೆ. ತೊಗೊಂಡಿದ್ದಾರೆ ರಿವ್ಯೂ ಕೂಡ. ನೋಡೋಣ ಸಕ್ಸಸ್ಫುಲ್ ಆಗುತ್ತಾ ಇಲ್ಲ ಅಂತ. ಇಲ್ಲಿ ನೋ ಬಾಲ್ ಚೆಕ್ ಮಾಡ್ತಿರೋದು. ನೋ ಬಾಲ್ ಚೆಕ್ ಮಾಡಿ ಔಟ್ ಇಲ್ಲ. ಔಟ್ ಇದೆ ಇದು. ವಿಕೆಟ್ಗೆ ಗ್ಲೌಸಿಗೆ ಬ್ಯಾಟಿಗೆ ಎರಡಕ್ಕೂ ಬಿದ್ದಿಲ್ಲ. ಇಲ್ಲಿ ನೋಡ್ತಿರ್ಬೋದು ಒರಿಜಿನಲ್ ಸ್ಟೇಷನ್ ಔಟ್ ಆಗಿದೆ. ಸೊ ನಾನು ಬಾಲ್ ಈ ಕಡೆ ಟರ್ನ್ ಮಾಡಿದರೆ ಪಿಚ್ಚಿಂಗ್ ಇನ್ ಲೈನ್ ಔಟ್ಸೈಡ್ ಆಫ್ ಅಂತ ಹೋಗಲ್ಲ. ಇಂಪ್ಯಾಕ್ಟ್ ಇನ್ ಲೈನ್ ಕೂಡ ಇದೆ. ವಿಕೆಟ್ ಸಿಟ್ಟಿಂಗ್ ಕೂಡ ಆಗುತ್ತೆ ಅನ್ಕೋತೀನಿ. ವಿಕೆಟ್ ಸಿಟ್ಟಿಂಗ್ ಕೂಡ ಆಗಿದೆ ಗೈಸ್ ಇಲ್ಲಿ. ವಾವ್, ಯು ಲಾಸ್ಟ್. ಅವರು ಪಿಚ್ಚಿಂಗ್ ಔಟ್ಸೈಡ್ ಆಫ್ ಅಂತ ತೊಗೊಂಡ್ರೇನೋ ಗೊತ್ತಾಗ್ತಿಲ್ಲ.